ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುನಿಲ್ ಶೆಟ್ಟಿ. ಇವತ್ತು ನಾನು ಹೊರಟಿದ್ದೇನೆ ತಿರುಪತಿಗೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ತಿರುಪತಿ ಯಾವಾಗಲಾದ್ರು ಒಂದ್ಸಲ ವಿಸಿಟ್ ಮಾಡಬೇಕು ಅಂದ್ಕೊಳ್ಳೋರು ಅಂದ್ಕೊಂಡಿರ್ತೀರ. ಸೊ ಹೇಗೆ ಹೋಗಬೇಕು ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಇವಾಗಲೇ ನೋಡ್ತಿದ್ದೀರಾ, ನಾನು ಟ್ರೈನಲ್ಲಿ ಇದ್ದೀನಿ ಆಲ್ರೆಡಿ. ನಾನು ಹೊರಟಿರೋದು ಮ್ಯಾಂಗ್ಳೂರಿಂದ ತಿರುಮಲಗೆ. ಸೊ ತಿರುಮಲಗೆ ಮ್ಯಾಂಗ್ಳೂರಿಂದ ನಮಗೆ ಎವ್ರಿ 2 ಡೇಸ್ ಅಂದರೆ ವೀಕ್ಲಿ 2 ಡೇಸ್ ನಮಗೆ ಟ್ರೈನ್ ಡೈರೆಕ್ಟಾಗಿ ರೇಣುಗುಂಟ ರೈಲ್ವೆ ಸ್ಟೇಷನ್ ಅನ್ನೋ ಒಂದು ಸ್ಟೇಷನ್ಗೆ ಇದೆ. ಆ ರೇಣುಗುಂಟಕ್ಕೆ ಹೋದರೆ ನಿಮಗೆ ಔಟ್ಸೈಡ್ ಹೋದ ತಕ್ಷಣ ಬಸ್ ಸಿಗುತ್ತೆ. ಅಲ್ಲಿಂದ ಸೀದಾ ತಿರುಪತಿ ಟೆಂಪಲ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ನಾನಿವತ್ತು ಹೋಗ್ತಾ ಇರೋದು ಮಂಡೇ. ನಾನು ಸ್ವಲ್ಪ ಬೇರೆ ಟ್ರೈನಲ್ಲಿ ಹೋಗ್ತಾ ಇದ್ದೀನಿ. ಸೊ ನಿಮಗೇನು ಬುಧವಾರ ಶನಿವಾರ ಇದೆ, ರಾತ್ರಿ 8 ಗಂಟೆಗೆ ಮ್ಯಾಂಗ್ಳೂರು ಸೆಂಟ್ರಲಿಂದ ಆ ಟ್ರೈನ್ ಇದೆ. ಸೊ ಬಿಫೋರ್ ಬುಕ್ ಮಾಡಿಕೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಸೀಟ್ ಕನ್ಫರ್ಮೇಷನ್ ಇಲ್ಲದೆ ಹೋದರೆ ನೀವು ಜನರಲ್ಲೇ ಹೋಗಬೇಕಾಗುತ್ತೆ. 2, ನಾನಿವತ್ತು ಹೋಗ್ತಿರೋದು ಸೋಮವಾರ ಆದ ಕಾರಣದಿಂದ ನಾನು ರಾತ್ರಿ 11 ಗಂಟೆಗೆ ಚೆನ್ನೈ ಟ್ರೈನ್ನ ಬುಕ್ ಮಾಡಿಕೊಂಡು ಇಲ್ಲಿಂದ ಕಟಪಾಡಿ ಜಂಕ್ಷನ್ ಗಂಟ ಹೋಗ್ತಾಯಿದ್ದೀನಿ. ಸೊ ಇದು ಅರೌಂಡ್ ಕಟಪಾಡಿ ಜಂಕ್ಷನ್ಗೆ ನಮಗೆ 11:45ಗೆ ರೀಚ್ ಆಗುತ್ತೆ. ಅಲ್ಲಿಂದ ಮತ್ತೆ ನಾನು ತಿರುಪತಿಗೆ ಬೇರೆ ಟ್ರೈನ್ನ ತೊಗೋತಿದ್ದೀನಿ. ಸೊ 2 ಟ್ರೈನ್ನ ಅಲ್ಲಿ ಜಂಪ್ ಮಾಡಿಕೊಂಡು ನಾನು ಸೀದಾ ತಿರುಪತಿಗೆ ಹೋಗೋ ಪ್ಲ್ಯಾನಲ್ಲಿ ಹೊರಟಿದ್ದೇನೆ. ಈಗ ಆಲ್ರೆಡಿ ಇನ್ನೇನು ನಾನು ರೀಚ್ ಆಗಬೇಕು ಕಟಪಾಡಿ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ಜನರಲ್ ಟಿಕೆಟ್ ತೊಗೊಂಡು ಮತ್ತೆ ನಾನು ಅಲ್ಲಿಂದ ಬೇರೆ ಟ್ರೈನು ನಿಮಗೆ ಬುಕ್ ಮಾಡಿಕೊಂಡು, ಸೊ ಅದೇ ಜನರಲ್ ತೊಗೊಂಡು ಅಲ್ಲಿಂದ ನೀವು ತಿರುಪತಿಗೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು. ರೇಣುಗುಂಟ ಮತ್ತು ತಿರುಪತಿ ರೈಲ್ವೆ ಸ್ಟೇಷನ್ ಬೇರೆ ಅನ್ಕೋಬೇಡಿ, ಎರಡು ಒಂದೇ. ರೇಣುಗುಂಟದಿಂದ ಒಂದು 10 ಕಿಲೋಮೀಟರ್ ಜಾಸ್ತಿ ಇದೆ ತಿರುಮಲಗೆ, ತಿರುಪತಿಯಿಂದ ಒಂದು 10 ಕಿಲೋಮೀಟರ್ ಕಮ್ಮಿ ಇದೆ. ಸೊ ನೋಡಿ, ಇದೆ ತಿರುಪತಿ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ಹೊರಗಡೆ ಬಂದ ತಕ್ಷಣ ನೋಡಿ, ಇದೇ ರೈಲ್ವೆ ಸ್ಟೇಷನ್ನು. ಈ ರೈಲ್ವೆ ಸ್ಟೇಷನ್ ಆಪೋಸಿಟೇ ನಿಮಗೆ ಬಸ್ ಸಿಗುತ್ತೆ. ಸೊ ಮುಂದೆ ಬಂದು ರೈಟ್ ತಿರುಗಿದ್ರೆ ನೋಡಿ, ಇಲ್ಲೇ ಬಸ್ ರೆಡಿ ಇದೆ. ಇಲ್ಲೇ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ತೊಗೊಂಡು ಒಳಗಡೆ ಕೂತ್ಕೊಂಡು ಸೀದಾ ಅವ್ರ ರೈಲ್ವೆ ಸ್ಟೇಷನ್ ಅವ್ರದ್ದು ತಿರುಪತಿ ಬಸ್ ಸ್ಟ್ಯಾಂಡ್ಗೆ ಕರ್ಕೊಬರ್ತಾರೆ. ಟಿಕೆಟ್ ಏನಾದ್ರು ಮಿಸ್ ಆಗಿ ತೊಗೊಂಡಿಲ್ಲ ಅಂದರೆ ಇಲ್ಲಿ ಸಹ ನಾವು ಟಿಕೆಟ್ ತೊಗೋಬೋದು. ಇದೇ ಬಸ್ಸು. ಈ ಬಸ್ಸಲ್ಲೇ ನಾನು ಇವಾಗ ತಿರುಮಲಗೆ ಹೋಗ್ತಿರೋದು. ನೋಡಿ, ಇಲ್ಲೇ ಟಿಕೆಟ್ ಚೆಕ್ ಮಾಡಿ ಇಲ್ಲಿಂದ ನಾವು ತಿರುಮಲದ ಎಂಟ್ರೆನ್ಸ್ ಅಂದರೆ ತಿರುಪತಿ ಟೆಂಪಲ್ಗೆ ಹೋಗುವಾಗ ಏನು ದ್ವಾರ ಇದೆ ಅಲ್ಲಿ ಬಂದ ತಕ್ಷಣ ನೀವು ಒಂದು ನೆನಪಿಡ್ಬೇಕೇನು ಅಂದರೆ ಬಸ್ ನಂಬರ್ನ ನೆನಪಿಡಬೇಕು. ಯಾಕಂದರೆ ನಿಮ್ಮ ಪ್ರತಿಯೊಂದು ಲಗೇಜನ್ನು ಇಲ್ಲಿ ಚೆಕ್ ಮಾಡಲಿಕ್ಕೆ ಇರುತ್ತೆ. ಇನ್ ಕೇಸ್ ನೀವೇನಾದ್ರು ಬಸ್ ನಂಬರ್ ಮಾರಿದ್ರೆ ನೀವು ಬೇರೆ ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಮತ್ತು ಆ ಬೇರೆ ಬಸ್ಸಲ್ಲಿ ನಿಮಗೆ ಸೀಟ್ ಇಲ್ಲ ಅಂದರೆ ನಿಂತ್ಕೊಂಡೇ ಹೋಗಬೇಕಾಗುತ್ತೆ ಮೇಲೆ ಗಂಟನು, ಟೆಂಪಲ್ ಗಂಟನು. ಸೊ ಹಾಗಾಗಿ ನೀವು ಏನೆಲ್ಲ ಬ್ಯಾಗ್ ತಂದ್ಕೊಂಡಿರ್ತೀರಿ ಸ್ವಲ್ಪ ಆದಷ್ಟು ಕಮ್ಮಿ ತಂದರೆ ಒಳ್ಳೆಯದು. ಓನ್ ಗಾಡಿ ಬಿಡ್ತಾರೆ, ಓನ್ ಗಾಡೀಲಿ ಬಂದರೆ ಓನ್ ಗಾಡೀಲೂ ಹೋಗ್ಬೋದು. ಇಲ್ಲ ಬಸ್ಸಲ್ಲಿ ಬರ್ತೀನಿ ಅಂದರೆ ನೋಡಿ, ಪ್ರತಿಯೊಂದು ಬ್ಯಾಗನ್ನು ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿ ಎಲ್ಲ ಆದಮೇಲೆ ಮುಂದೆ ಹೋಗಿ ನಿಂತ ಮೇಲೆ ನಿಮ್ಮ ಬಸ್ಸು ಕಂಪ್ಲೀಟಾಗಿ ಒಂದು ಸಲ ಚೆಕ್ ಮಾಡ್ತಾರೆ. ಏನಾರು ವಾಟರ್ ಬಾಟ್ಲ್ ಇದೆಯಾ, ಏನಾರು ಇದೆಯಾ, ಸಮಥಿಂಗ್ ಇದೆಯಾ ಅಂತ ಚೆಕ್ ಮಾಡಿ ಮುಂದೆ ಬಿಟ್ಟ ಮೇಲೆ ಬಸ್ ಬರುತ್ತೆ. ಆ ಬಸ್ ನಂಬರ್ ನೋಡಿಕೊಂಡು ನೀವು ಅದೇ ಬಸ್ಸಿಗೆ ಕೂತ್ಕೊಂಡ್ರೆ ನಿಮಗೆ ಸೀಟ್ ಇರುತ್ತೆ. ಇಲ್ಲಾಂದರೆ ಏನು ಹೆದರ್ಬೇಕನ್ನೋದು ಏನೋ ಒಂದು ಚಾನ್ಸಸ್ ಇಲ್ಲ. ಬೇರೆ ಬಸ್ಸಲ್ಲೂ ಸಹ ಹೋಗ್ಬೋದು, ಬಟ್ ನಿಂತ್ಕೊಂಡು ಹೋಗಬೇಕಾಗಿರುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ನೋಡಿ, ಬಸ್ಗಳು ಹೋಗ್ತಿದೆ. ಎಲ್ಲರೂ ಸಹ ಅವ್ರವ್ರ ಬಸ್ಸಿಗೆ ಅವ್ರವ್ರ ಗಾಡಿಗೆ ಕಾಯ್ತಾ ಇದ್ದಾರೆ. ನಾವು ಸಹ ನಿಂತ್ಕೊಂಡು ಕಾಯ್ತಾ ಇದ್ದೀವಿ ನಮ್ಮ ಬಸ್ ಇನ್ನೇನು ಬರಬೇಕು. ಸೊ ನಮ್ಮ ಬಸ್ಸು ಬಂತು ನೋಡಿ, ಇದೇ 5570 ನಮ್ಮ ಬಸ್ಸು. ಈ ಬಸ್ಸಲ್ಲಿ ಕೂತ್ಕೊಂಡು ನಾವೀಗ ಮೇಲೆ ಟೆಂಪಲ್ಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದೀವಿ. ಬನ್ನಿ, ಒಂದು ಟೆಂಪಲ್ಗೆ ಹೋಗುವಾಗ ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಮೇಲೆ ಹೋಗ್ತಾ ಇದ್ದಂಗೆ ತಿರುಪತಿದು ಕಂಪ್ಲೀಟ್ ಸಿಟಿ ನೀವು ನೋಡ್ಬೋದು ಕೆಳಗಡೆ. ಅದೇ ರೀತಿ ಒಂದು ಒಳ್ಳೆ ವ್ಯೂಸನ್ನು ನೀವು ಎಂಜಾಯ್ಮೆಂಟ್ ಮಾಡ್ಬೋದು. ಫ್ಯಾಮಿಲಿ ಜೊತೆ ಅಂತೂ ಹೋದರೆ ನಿಮಗೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಅಷ್ಟು ಒಂದು ಒಳ್ಳೆ ವ್ಯೂ ಇರುವಂಥ ಪ್ಲೇಸು. ಸೊ ಓನ್ ಗಾಡೀಲಿ ಬಂದರೆ ಇಲ್ಲಿ ನಿಲ್ಲಿಸ್ಕೋಬೋದು. ಮತ್ತು ಕೆಳಗಿಂದ ಮೇಲೆ ಗಂಟೆ ಹೋಗುವಾಗೂ ಟೈಮಿಂಗ್ಸ್ ಇರುತ್ತೆ. ಈ ಟೈಮಿಂಗ್ಸ್ ಒಳಗೆ ನಾವು ರೀಚ್ ಆಗಬೇಕು ಅಂತ. ತಿರುಪತಿಯಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಚೇಂಜ್ ಆಗಿದೆ ನೋಡಿ. ಇದು ಹೊಸ ಬಿಲ್ಡಿಂಗು. ಮೊದಲೆಲ್ಲ ನಾನು ತಿರುಮಲಗೆ ಬಂದ ಮೇಲೆ ದೇವಸ್ಥಾನದ ಹತ್ರ ಬಸ್ ಸ್ಟ್ಯಾಂಡಿಂದ ಕೆಳಗೆ ನೆಟ್ಕೊಂಡು ಹೋದರೆ ಟೆಂಪಲ್ದು ಆಪೋಸಿಟಲ್ಲಿ ನನಗೆ ಅಲ್ಲೇ ಸ್ನಾನ ಗಿನಕ್ಕೆಲ್ಲ ಮುಡಿ ಕೊಡಲಿಕ್ಕೆ ಎಲ್ಲದಕ್ಕೂ ಕಂಪ್ಲೀಟ್ ಆಗಿತ್ತು. ಬಟ್ ಈಗ ಪ್ರತಿಯೊಂದು ಚೇಂಜ್ ಆಗಿದೆ. ಟೆಂಪಲ್ದು ಕ್ಯೂಗೆ ಈ ಹೊಸ ಬಿಲ್ಡಿಂಗಿಂದ 5 ಕಿಲೋಮೀಟರ್ ಆಗುತ್ತೆ. ಟೆಂಪಲ್ ಮುಂಭಾಗಕ್ಕೆ 1 ಕಿಲೋಮೀಟರ್ ಆಗುತ್ತೆ. ನೋಡಿ, ಇಲ್ಲಿ ಚಪ್ಪಲಿ ರಾಶಿ ಅಂದರೆ ರಾಶಿ ಬಿದ್ದಿದೆ. ಎಷ್ಟು ಜನ ಬಂದು ಬಿಟ್ಟು ಹೋಗಿದ್ರೆ ಗೊತ್ತಿಲ್ಲ. ಈ ಒಂದು ಚಪ್ಪಲಿ ಇದರಲ್ಲಿ ನನ್ನ ಚಪ್ಪಲಿನೂ ಸಹ ಲಾಸ್ ಮಾಡಿಕೊಂಡೆ. ಸೊ ಬಿಲ್ಡಿಂಗ್ ಒಳಗಡೆ ಬಂದ ತಕ್ಷಣ ಕ್ಯೂ ನಿಲ್ಲಬೇಕಾಗುತ್ತೆ. ಒಂದು ನೆನಪಿಡಿ, ಇಬ್ಬರು ಬಂದಿದ್ದರೆ ಇಬ್ಬರು ಬ್ಯಾಗ್ನು ಆರಾಮಾಗಿ ಆ ಲಾಕರಲ್ಲಿ ಇಡ್ಬೋದು. ಈ ಕ್ಯೂ ಏನಕ್ಕೆ ಅಂದರೆ ಲಾಕರ್ ರೂಮ್ಗೋಸ್ಕರ. ಈ ಲಾಕರ್ ನೀವು ಈಗ ಒಂದು 6 ಜನ ಬಂದಿದ್ದಾರೆ ಅಂದರೆ ಒಂದು 3 ಜನ ನಿಂತರೆ ಸಾಕು. ವಿತ್ ಆಧಾರ್ ಕಾರ್ಡ್ ಇರಲೇಬೇಕು. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಬಿಡಲ್ಲ. ಒಂದು ಜೆರಾಕ್ಸ್ ಇರಬೇಕು, ಇಲ್ಲ ಒಂದು ಒರಿಜಿನಲ್ ಇರಬೇಕು. ಇಲ್ಲಿ ನೀವು ಫೈನಲ್ ಆಗಿ ಕ್ಯೂ ನಿಂತು ಎಷ್ಟು ಲಾಕರ್ ಬೇಕೋ ಆ ಲಾಕರ್ನ ಎತ್ಕೊಂಡು, ಆ ಲಾಕರಿಂದ ಚೀಟಿ ಮಾಡಿಸ್ಲಿಕ್ಕೆ ಯಾವುದೇ ರೀತಿ ಹಣ ಕೊಡಲಿಕ್ಕಿಲ್ಲ. ಆಧಾರ್ ಕಾರ್ಡು, ಫೋನ್ ನಂಬರ್ ಹೇಳಿದರೆ ಸಾಕು, ಅವರು ನಿಮಗೆ ಲಾಕರ್ನ ಪ್ರೊವೈಡ್ ಮಾಡ್ತಾರೆ. ಆ ಪ್ರೊವೈಡ್ ಮಾಡಿದ ಚೀಟಿನ ತೊಗೊಂಡು ನೀವೇನು ಮಾಡಬೇಕು ಅಂದರೆ, ಆ ಚೀಟಿಯಲ್ಲಿ ಬರೆದಿರುತ್ತೆ ಯಾವ ಫ್ಲೋರಲ್ಲಿ ಎಷ್ಟನೇ ನಂಬರಿಗೆ ಹೋಗಬೇಕು ಅಂತ. ಆ ನಂಬರ್ಗೆ ನೀವು ಅಲ್ಲಿಗೆ ಹೋದರೆ ಅಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಒಂದು ಬೀಗ ಕೊಡ್ತಾರೆ, ಲಾಕರ್ದು ಕೀ ಇದೆಯಲ್ಲ ಆ ಕೀ ಕೊಡ್ತಾರೆ. ಅದ್ರ ಜೊತೆಗೆ ಒಂದು ಚಾಪೆ, ಒಂದು ಬೆಡ್ಶೀಟ್ ಕೊಡ್ತಾರೆ. ನೀವು ಎಕ್ಸ್ಟ್ರಾ ಒಂದು ರೂಮ್ ಮಾಡಿ ಬೇರೆ ಕಡೆ ಹೋಗಿ ಮಲಗಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ನೀವು ಎಲ್ಲಿದ್ದೀರಾ ಅಲ್ಲೇ ಆರಾಮಾಗಿ
ಮಲ್ಕೋಬೋದು. ಯಾಕಂದರೆ ಅಲ್ಲಿ ಅಷ್ಟು ಜಾಗ ಇದೆ ನೋಡಿ. ಇಲ್ಲಿ ಬಂದ ತಕ್ಷಣ ನಂದು 7 ನಂಬರು, ಅಲ್ಲಿಗೆ ಬಂದೆ, ಚೀಟಿ ಕೊಟ್ಟು ಕೀ ಕೊಟ್ಟರು ನೋಡಿ. ಇಲ್ಲಿ ಇದೆ 870 ನನ್ನ ಲಾಕರು. ಇಷ್ಟು ದೊಡ್ಡದಿದೆ, 2 ಬ್ಯಾಗ್ ಆರಾಮಾಗಿ ಇಡ್ಬೋದು ಇಬ್ಬರು ಬಂದರೆ ನೋಡಿ. ಎಲ್ಲರೂ ಅಲ್ಲೇ ಚಾಪೆ ಹಾಸ್ಕೊಂಡು ಹೊರಗಡೆ ಎಲ್ಲ ಫುಲ್ ಮಲಗಿರ್ತಾರೆ. ಈಗ ನಮ್ಮದೆಲ್ಲ ಸ್ನಾನ ಆಯಿತು. ಸ್ನಾನ ಆಗಿ ಇಲ್ಲಿಂದ ನಾವು ಇನ್ನೇನು ದರ್ಶನಕ್ಕೆ ಓಡಬೇಕು. ನಾನು ಯಾಕಂದರೆ ಟೈಮ್ ವೇಸ್ಟ್ ಮಾಡಲಿಲ್ಲ. ನಿಮಗೊಂದು ಸಲ ಬಾತ್ರೂಮ್ ತೋರಿಸೋಣ ಅಂತ ಓಡ್ತಾ ಇದ್ದೀನಿ. ಫುಲ್ ನಾನು ಪಂಚೆ ಉಟ್ಕೊಂಡು ಎಲ್ಲ ರೆಡಿ ಆಗಿಬಿಟ್ಟಿದ್ದೀನಿ. ಬಾತ್ರೂಮ್ ಒಳಗೆ ಏನಂದರೆ ಕಂಪ್ಲೀಟ್ ಕ್ಲೀನ್ ಇದೆ. ಯಾಕಂದರೆ ಹೊಸ ಬಿಲ್ಡಿಂಗ್ ಆಗಿರೋ ಕಾರಣ ಬಿಸಿನೀರು ಎಲ್ಲ ಫೆಸಿಲಿಟಿ ಇದೆ. ಏನೇ ಟೆನ್ಷನ್ ತೊಗೋಬೇಕು ಅನ್ನೋ ಅವಶ್ಯಕತೆನಿಲ್ಲ. ಕಂಪ್ಲೀಟಾಗಿ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ. ಮತ್ತು ರಶ್ ಇರೋ ಟೈಮಲ್ಲಿ, ಸ್ಕೂಲಿಗೆ ಶಾಲೆಗೆ ರಜೆ ಇರೋ ಟೈಮಲ್ಲಿ ಏನು ಅನ್ನೋದು ಗೊತ್ತಿಲ್ಲ ನೋಡಿ. ಬಿಸಿನೀರಿಗೆಲ್ಲ ರೆಡಿ ಮಾಡಿದ್ದಾರೆ, ಎರಡು ಆಚೆ ಅಂತೆಲ್ಲ ಇಟ್ಟು ಸೂಪರಾಗಿ ಆಗಿದೆ. ಮಾತ್ರ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ತುಂಬಾ ಕನ್ಫ್ಯೂಸ್ ಆಗುತ್ತೆ, ತುಂಬಾ ಕಷ್ಟ ಇದೆ ಮಾತ್ರ. ಯಾಕಂದರೆ ತುಂಬ ದೂರದ್ರಿಂದ ನಾವೀಗ ಹೊರಗಡೆ ಬಂದು ಇಲ್ಲಿಂದ ನಾವೀಗ ಗಾಡಿ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ನಡ್ಕೊಂಡು ಹೋಗೋ ಪ್ಲ್ಯಾನಲ್ಲಿತ್ತು, ಬಟ್ ತುಂಬ ದೂರ ಇರೋದ್ರಿಂದ ಬಸ್ ಹುಡ್ಕೊಂಡು ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ಗಾಡಿ ಮಾಡ್ಕೊಂಡು ಬಂದ್ವಿ. ಇದು ಟೆಂಪಲ್ದ ಮುಂಭಾಗ. ನಮ್ಮದೇನು ಅದೃಷ್ಟ ಅಂತ ಹೇಳಿದರೆ ನಮಗೆ ಕ್ಯೂ ಇರಲಿಲ್ಲ. ಸೊ ನಮಗೆ ಟೆಂಪಲ್ ಮುಂಭಾಗದಿಂದನೇ ನಮಗೆ ಕ್ಯೂ ಒಳಗಡೆ ಹೋಯಿತು. ಇಲ್ಲಾಂದರೆ ನಾವು 5 ಕಿಲೋಮೀಟರಿಂದ ಕ್ಯೂ ನಡಿಬೇಕಾಗಿತ್ತು. ನಮ್ಮದು ಅದೊಂದು ಅದೃಷ್ಟ. ನಮಗೆ ಅರೌಂಡ್ ರಾತ್ರಿ 1 ಗಂಟೆಗೆಲ್ಲ ನಮಗೆ ದರ್ಶನ ಆಗಿದೆ. ಸಂಜೆ 7 ಗಂಟೆಗೆ ಕ್ಯೂ ನಿಂತಿದ್ದು ನಾವು. ಮಧ್ಯರಾತ್ರಿ 1 ಗಂಟೆಗೆ ದರ್ಶನ ಆಗಿ ಹೊರಗಡೆ ಬಂದಿದ್ದೀವಿ. ರೂಮ್ ಗೀಮ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು. ನೀವು ಯಾರಾದರೂ ತಿರುಪತಿ ಟೆಂಪಲ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ, ಈ ಟೆಂಪಲ್ ಆದ ಮೇಲೆ ಪದ್ಮಾವತಿ ಟೆಂಪಲ್ನ ವಿಸಿಟ್ ಮಿಸ್ ಮಾಡಿದೆ, ಬರಬೇಡಿ. ಸೊ ನಾನು ಇದೆಲ್ಲ ಮುಗಿಸ್ಕೊಂಡು ಪದ್ಮಾವತಿ ಟೆಂಪಲ್ನ ಮುಗಿಸ್ಕೊಂಡೆ ಬಂದಿದ್ದು.